ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನೀವೆಲ್ಲ ಈಗ DCC ಅಂದರೆ BDCC ಬ್ಯಾಂಕನ್ನು ಮರ್ತಿರ್ಬೋದು ಅಂತ ಅನಿಸ್ತದೆ. ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ DCC ಬ್ಯಾಂಕ್ ಬಗ್ಗೆ ಮಾತಾಡಿದ್ದು ರೈತರ ಬ್ಯಾಂಕ್. ಇವತ್ತು ಆಯ್ಕೆ ಆದಂಥ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು, ಇವತ್ತಿನ ಅಧ್ಯಕ್ಷರಾಗಿರ್ಬೋದು, ಅವರ ತಂದವರಾಗಿರ್ಬೋದು, ಎಲ್ಲರೂ ರೈತರ ಕಾಳಜಿಯಿಂದ ಹೇಳಿದವರು ಆಯ್ತು ಬಿಡಪ್ಪ, ಒಳ್ಳೆಯ ರೈತರ ಕಾಳಜಿ ಇದ್ದಂಥ ಜನ ಇವರು ರೈತರು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಮಾರ್ಕೆಟ್ ಮಾಡ್ತಾರೆ, ಅವ್ರು ನೀರಾವರಿ ಒದಗಿಸ್ಕೊಳ್ತಾರೆ, ನೀರಾವರಿಗಾಗಿ ಏನೋ ಪ್ಲ್ಯಾನ್ ಮಾಡ್ಬೋದು. ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಏನು ಹೊಸ ಕ್ರಾಂತಿ ಮಾಡ್ಬೋದು ನಾವು ತಿಳ್ಕೊಂಡಿದ್ರೆ ಅದು ಸುಳ್ಳು ಅಂತ ಅನ್ನಿಸ್ತಾ ಇದೆ. ಇವತ್ತು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು, ನಿಮಗೆ ಗೊತ್ತು, ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಜೊಲ್ಲೆಯವರು, ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮೊನ್ನೆ ಒಂದು ಮೀಟಿಂಗ್ ನಡೆದ ಒಂದು ಸಭೆಯೊಳಗೆ ಅಲ್ಲೇ ಬೆಳಗಾವಿ DCC ಬ್ಯಾಂಕ್ನಾಗ ಅವರೊಂದು ಮಾತಾಡಿದ್ದಾರೆ. ಅದನ್ನು ನಾವು ಇವತ್ತು ಹೇಳಬೇಕಾಗಿದೆ. ಏನಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ DCC ಬ್ಯಾಂಕ್ ಶಾಖೆಗಳು ಕೇವಲ ಕೃಷಿ ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಯಾವ ರೈತರಿಗೆ ಇವತ್ತು ಅನಿವಾರ್ಯದನೋ ಸಾಲ ಅವರು ಕೊಡೋಕೆ ಹೋಗ್ಬೇಡ್ರಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಇವರು. ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಕೃಷಿಯೇತರ ಸಾಲಗಳನ್ನು ನೀಡಿದಾಗ ಮಾತ್ರ ಅವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲು ಸಾಧ್ಯವಾಗುವುದು. ನಿಜವಾಗಿ ಇವರು ಕೃಷಿ ಬ್ಯಾಂಕಿನ DCC ಬ್ಯಾಂಕ್ ಅಂದರೆ ಏನದು? ಕೃಷಿ ಬ್ಯಾಂಕ್, ಅದು ಕೃಷಿಕರ ಬ್ಯಾಂಕು, ರೈತರ ಬ್ಯಾಂಕು. ಅವ್ರಿಗೆ ಸಾಲ ನೀವು ಹೆಚ್ಚಿಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅನ್ನೋದು ಮಾತಾಡ್ತಾ ಇದ್ದಾರಲ್ರಿ. ಏನಿದ್ರ ಅರ್ಥ? ಈ ಸ್ಟೇಟ್ಮೆಂಟದು ಏನು ಅರ್ಥ? ಅವ್ರಿಗೆ ಕೊಟ್ಟರೆ ಬ್ಯಾಂಕ್ ಉದ್ಧಾರ ಆಗೋದಿಲ್ಲ, ಬೆಳೆಯೋದಿಲ್ಲ. ಅದನ್ನು ಕೃಷಿ ಏನಕ್ಕೆ ಕೊಡ್ರಪ್ಪ ನೀವು? ತಮ್ಮ ಬ್ಯಾಂಕ್ ಮಾಡಲಿ, ಅವ್ರು ಬೇರೆ ದೇಶದ ಬ್ಯಾಂಕ್ ಅಂತ ಕರೆಯಿಲ್ಲ, ಉಳಿದ ಬ್ಯಾಂಕ್ಗಳು ಮಾಡ್ಕೊಳ್ಳಿ. ಇದು ಪಾಪ ರೈತರಿಗೆ ಇದ್ದಂಥದ್ರಿ. ಕೇವಲ ಲಾಭದ ದೃಷ್ಟಿಯಿಂದ ಅಷ್ಟೇ ನೋಡ್ಬೇಕಾಯ್ತನ. ರೈತರಿಗೆ ಸಾಲ ಕೊಟ್ಟಾಗ, ರೈತರು ಬೆಳೆದಾಗ, ರೈತರು ಬೆಳೆದ ಬೆಳೆ ಮಾರಿದಾಗ ಈ ದೇಶದ ಉದ್ಧಾರ ಆಗೋ ಸಾಧ್ಯದ. ಈ ದೇಶದ ಅರ್ಥವ್ಯವಸ್ಥೆ ನಿಂತಿದ್ದನ ಕೃಷಿಕರ ಮೇಲೆ. ಆದರೆ ಅವ್ರ ಕೈಯಿಂದ ಮಾರ್ಕೆಟ್ಗೆ ತೊಗೊಂಡಿದ್ರು ನೀವೆಲ್ಲರೂ ಕೊಡ್ಕೊಂಡು. ಇಂಥ ಎಲ್ಲ ವ್ಯವಸ್ಥೆ ಜನ ಇವತ್ತಿನ ರಾಜಕಾರಣಿಗಳಾಗಿರ್ಬೋದು, ಇವತ್ತು ನಾವು ಆಗಿರ್ಬೋದು, ನೀವು ಆಗಿರ್ಬೋದು, ಎಲ್ಲರೂ ಮಿಡ್ಲ್ ಕ್ಲಾಸು, ಹೈಯರ್ ಕ್ಲಾಸು, ಉದ್ಯೋಗಿಗಳು ಅಥವಾ ನೌಕರದಾರರು ಅಥವಾ ರಾಜಕಾರಣಿಗಾರು ಹೇಳ್ತಾರೆ, ಇವರೆಲ್ಲರೂ ಕುಡ್ಕೊಂಡು ಒಂದು 5% ಜನ ಇದ್ದೀರಿ. ಇವರೆಲ್ಲರೂ ಕುಡ್ಕೊಂಡು ನಿಮಗೆ ಬೇಕಾದಂಥ ಬ್ಯಾಂಕನ್ನು ನೀವು ಮಾಡ್ಕೊಳಕ್ಕೆ ಹೊಟ್ಟಿದ್ದು ಮಾಡ್ಕೊಳ್ರಿ, ಬೇಡ ಅಂತಿಲ್ಲ ಯಾರು. ಆದರೆ ಕೃಷಿಕರಿಗಿನ ನೀವು ಸಾಲ ಹೆಚ್ಚು ಕೊಡೋ ಅವಶ್ಯಕತೆ ಇಲ್ಲ ಅಂತ ಮಾತಾಡಿದ್ರೆ ಆ ಕೃಷಿಕರು ಎಲ್ಲಿ ಹೋಗ್ಬೇಕು ರೀ? ಉಳಿದ ಬ್ಯಾಂಕ್ಗಳು ಯಾರು ಲೋನ್ ಕೊಡೋದಿಲ್ಲ ಅವ್ರಿಗೆ. ಯಾವುದೇ ಬ್ಯಾಂಕ್ದವ್ರು ಕೊಡೋದಿಲ್ಲ. ಎದಕ್ಕೆ ರೀ? 1 ಎಕರೆ ಭೂಮಿ ಇದ್ರಿ, ಇವತ್ತು 1 ಎಕರೆ ನೀರಾವರಿ ಭೂಮಿ ಎಷ್ಟು ಕಿಮ್ಮತ್ತಾಗ್ತದೆ ರೀ? ಹೇಳ್ರಿ ಎಷ್ಟು ಕಿಮ್ಮತ್ತಾಗ್ತದ? ಅವ್ನು ಬೆಳಿತಾನಲ್ಲಿ ಪಾಪ, ಬೆಳೆದ್ರೆ ಅದಕ್ಕೆ ಮಾರ್ಕೆಟ್ ಇಲ್ಲ ಪಾಪ. ಅವನಿಗೆ ಮಾರ್ಕೆಟ್ ಇಲ್ಲ ಅಂತಂದ್ರೆ ಹಾಕಿರ್ತಾನೆ ದುಡ್ಡು, ಗೊಬ್ಬರಕ್ಕೆ ಹಾಕಿರ್ತಾನೆ. ಗೊಬ್ಬರ ಯಾವ ರೀತಿ ತುಟ್ಟದೆ ಇವತ್ತು ಅಷ್ಟೆಲ್ಲ ಹಿಂದಿನಾದರೂ ನೋಡ್ತಾ ಬರ್ರಿ ನಾವು. ಅದ್ರ ವಸ್ತುಗಳು ಎಷ್ಟು ತುಟ್ಟಿದಾವೆ, ಮ್ಯಾನ್ ಪವರ್ ಎಷ್ಟು ತುಟ್ಟಾಗಿದೆ ಇವತ್ತು. ಅದು ದುಡಿಲಿಕ್ಕೆ ಬರುವಂಥವ್ರು ಅದೆಲ್ಲ ತೆಗೆದು ರೈತ ಕೊಡಬೇಕಾಗ್ತದೆ. ರೈತನ ಇನ್ಕಮ್ ಎಷ್ಟದ ಇವೆಲ್ಲ ಅಭ್ಯಾಸ ಮಾಡಬೇಕಾಗಿದೆ ಇವತ್ತು. ಇದಕ್ಕೆಲ್ಲ ಕಾರಣ ಅಂದ್ರೆ ಮಾರ್ಕೆಟ್ ಅವನಿಗೆ ಇಲ್ಲದ್ದು, ಸಂಪೂರ್ಣವಾಗಿ ಅವನು ನೀರಾವರಿ ಇಲ್ಲದ್ದು. ಇವುಗಳಿಗೆ ನೀವು ಸಾಲ ಕೊಡಬೇಕು ವಿನಃ ಕೃಷಿಯೇತರಕ್ಕೆ ನೀವು ಸಾಲ ಕೊಡೋದು. ಮತ್ತು ಇನ್ನೂ ವಾಣಿಜ್ಯ ಬ್ಯಾಂಕ್ಗಳು ಇದ್ದಾವಲ್ರಿ ಅವ್ರು ಕೊಡಲಿಕ್ಕೆ. ನಿಮ್ಮ ಬ್ಯಾಂಕ್ ಹಾಕಬೇಕಾದ್ರೆ ನೀವು ಅದಕ್ಕೆ ಅಧ್ಯಕ್ಷರು ಯಾಕೆ ಆಗಬೇಕಾಗಿದೆ? ಇವತ್ತು ಕೃಷಿ ಉತ್ಪತ್ತಿನ ಬ್ಯಾಂಕ್ಗಳಿಗೆ ಸಹಿತ ಕೇಳಬೇಕಾಗಿದೆ. ಪ್ರತಿಯೊಂದು PKPSಗಳಿಗೆ ಸಹಿತ ರೈತರಿಗೆ 1 ಎಕರೆಗೆ 40,000 50,000 ಕೊಡಬೇಕಾದ್ರೆ ಅದು ಕಬ್ಬಿ ಕೊಡ್ತೀರಿ ನೀವು, ಮತ್ತೆ ಕೂಡ ಮತ್ತೊಂದು ಬೆಳೆ ಕೊಡೋದೇ ಇಲ್ಲ. ಇದು ಸ್ವತಃ ನೀವು ಅನೇಕ ಸಲ ಹೇಳ್ಕೊಂಡಿದ್ದೀರಿ ಅದನ್ನು. ಅಂದಾಗ DCC ಬ್ಯಾಂಕ್ ಯಾಕೆ ರೈತರಿಗಾಗಿ? ಇವರು ರೈತರ ಅಧ್ಯಕ್ಷರ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅವ್ರ ಜೊತೆಗಾರರು. ಯಾಕಂದ್ರೆ ಎಲ್ಲರೂ ಕೊಡ್ಕೊಂಡು ಡಿಸಿಷನ್ ಮಾಡಿ ತೊಗೊಂಡಂಥ ಡಿಸಿಷನ್ ಇದು. ಎಲ್ಲ ನಿರ್ದೇಶಕರು ಇವರು. ಅಂದ್ರೆ ರೈತರಿಗೆ ಸಾಲ ಕಡಿಮೆ ಕೊಡ್ರಿ. ಈಗ ರೈತರ ಮಯದಲ್ಲೇನೋ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ನಮ್ಮ ಶಿವನಪ್ಪನವರು, ಶಶಿಕಾಂತ್ ನಮ್ಮ ಇವರು ಗುರೂಜಿಯವರು, ಅಥವಾ ರೈತ ಸಂಘದ ಮುಖಂಡರು. ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಏನೋ ಕಾರಣ ಕುಡಿದಿರ್ಬೋದು. 1 ಎಕರೆಗೆ 1 ಲಕ್ಷ ಸಾಲ ಒಬ್ಬ ಬೆಳೆಗಾರ ಕೊಡಬೇಕು ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲಿ ಹೋಯ್ತೋ ಗೊತ್ತಿಲ್ಲ, ಆದ್ರೆ ಈಗ ಅದು ಆಗಲೇಬೇಕಂತದ್ದು ಇಲ್ಲ. ಅವ್ರು ಕೊಡೋಗಿಲ್ಲ. 45,000 ಸೆಂಟ್ರಲ್ ಬರ್ತದ್ರಿ, ಬಡ್ಡಿ ಇಲ್ಲದ ಗಂಟೆ
ಬಡ್ಡಿ ಇಲ್ಲದೆ ಕೊಡೋನು ಅವ್ರಿಗೆ ಶೂನ್ಯ ಬಡ್ಡಿ ಅಂದ್ರೆ 40,000 ಕೊಡೋದು. 40,000 ಎದಕ್ಕೆ ಆಗ್ತದೆ ರೀ ಇವತ್ತು? ಒಂದು ಎಕರೆಗೆ ಖರ್ಚು ಏನದ, ಗೊಬ್ಬರ ರೇಟ್ ಏನದ, ಅಲ್ಲಿ ಪರಿಸ್ಥಿತಿ ಏನದ, ಮ್ಯಾನ್ ಪವರ್ ಅದು ತಂದು ದುಡಿಯೋ ಆಳುಗಳ ಪಗಾರ ಏನಾಗ್ತದೆ, ಸಂಬಳ ಏನಾಗ್ತದೆ, ಎಷ್ಟು ಡೈಲಿ ಪೇಮೆಂಟ್ ಎಷ್ಟದ, ಅದೆಲ್ಲ ಕೊಟ್ಟು ರೈತ ಉಳಿತಾನ. ಅವು ಬದುಕೋದು ಹೆಚ್ಚಾಗ್ಯದ. ನಿಮ್ಮ ಸಾಲ ರಿಫಂಡ್ ಆಗೋದ್ರೆ ಹೋಗ್ತೀನಿ ಆ ಮಾತನ್ನು. ಅದಕ್ಕೆ ಕಾರಣಕರ್ತರು ಯಾರು? ಮಾರ್ಕೆಟ್ ನೀವು ತೊಗೊಂಡು ಕೂತಿದ್ದೀರಿ. ಈ ದೇಶದ ಮುಖ್ಯ ಉದ್ಯೋಗ ಕೃಷಿ. ಇಲ್ಲಿ ಎಣ್ಣೆ ಕಾಳುಗಳು ಬೆಳೆದಿಲ್ಲ ರೀ, ಎಲ್ಲ ಕಬ್ಬು 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 ಕಬ್ಬು. ಯಾರಿಗೆ ಕಬ್ಬದು? ಸಕ್ಕರೆ ಫ್ಯಾಕ್ಟ್ರಿಗೆ, ಶುಗರ್ ಫ್ಯಾಕ್ಟ್ರಿಗಳಿಲ್ಲ ಕಬ್ಬ. ಅವರಷ್ಟು ಶ್ರೀಮಂತರಾಗ್ತಾರೆ, ಉಳಿದವ್ರು ಇಲ್ರಿ. ಶುಗರ್ ಫ್ಯಾಕ್ಟ್ರಿ ಕೋಟಿ ಸಾಲ ಕೊಡ್ತೀರಿ, ಆದರೆ ರೈತಗೆ ಮಾತ್ರ ಬಂತಂದ್ರೆ 50,000 40,000 ಎಕರೆಗೆ. ಅದು ಇವತ್ತು 10 20 30 ಏರಿಯಾ ಮೇಲೆ ಅದು 51 ಕೋಟಿ ತನಕ ಅದು ಒಂದು ಎಕರೆ ಭೂಮಿಗೆ. ಅದು ಲೆಕ್ಕ ಹಾಕಿದಾಗ ಒಬ್ಬ ಯಾವುದೋ ವ್ಯಕ್ತಿ ನಿಮ್ಮಲ್ಲಿ ನೋಡಂತ ಮನೆ ಮೇಲೆ DCC ಬ್ಯಾಂಕಿಂದು ಜಯಶೀಲ್ ಶೆಟ್ಟಿ ಕೊಟ್ರಿ 105 ಕೋಟಿ, 105 ಕೊಟ್ಟರು, 130 ಕೋಟಿ ಕೊಟ್ಟರು, ಕೊಟ್ಟು ಹೊಳೆ ಕೊಟ್ಟರು ಆ ಮಾತಾರೆ. ಆದರೆ ಒಬ್ಬ ರೈತ ಕೊಡೋದಕ್ಕೆ ನೀವು ಮಾಡ್ತೀರಿ, ಅವ್ರಿಗೆ ಕೊಡ್ತೀರಿ. ರೈತನ ಬ್ಯಾಂಕ್ ಅದು. ನೀವು ಬೇರೆ ಬ್ಯಾಂಕ್ ಕೊಟ್ಕೊಳ್ರಿ, ನಿಮ್ಮ ಬ್ಯಾಂಕ್ ಮಾಡ್ಕೊಂಡು ಕೊಟ್ಕೊಳ್ರಿ. ಅದನ್ನು ಸರ್ಕಾರಿ ಸವಲತ್ತು ಕೊಡ್ತೀರಿ, ಎಲ್ಲನೂ ಮಾಡ್ತೀರಿ. ಮತ್ತು ಈ ರೀತಿ ಮಾತಾಡಿದ್ರಿ, ಏನು ಸರಿನಾ? ನಿಮ್ಗೆ ಸರಿ ಅನ್ನಿಸ್ತದನ? ನಿಮ್ಮ ಬ್ಯಾಂಕಿನ ಸೆಕ್ಟರ್ ನೀವು ಬುದ್ಧಿವಂತರಿದ್ದೀರಿ. ನೀವು ಗಂಟು ಹೆಂಗೆ ಗಳಿಸ್ಬೇಕು? ಬಡ್ಡಿ ಆಡ್ತಾ ಇದ್ದೀರಿ ನೀವು. ನಿಮ್ಮ ಬ್ಯಾಂಕ್ಗಳಂದ್ರೆ ಬಡ್ಡಿ ವ್ಯಾಪಾರ ಕೇಂದ್ರಗಳು ವಸೂಲಿ ಮಾಡಿದ್ರಿ, ಕೊಟ್ಟು ವಸೂಲಿ ಮಾಡಲೇಬೇಕು. ಪಾಪ ಉಳಿಬೇಕಾದ್ರೆ ವಸೂಲಿ ಮಾಡಬೇಕು. ಆದರೆ ರೈತರ ಪರಿಸ್ಥಿತಿ ಯಾರು ನೋಡೋರು? ರೈತಗೆ ಗೌರ್ಮೆಂಟ್ ಏನಂದ್ರೆ ಕೊಡ್ತದೆ 45,000 ಅವ್ನು ಬದುಕಾಗ್ತದೇನೋ ಒಂದು ಎಕರೆಗೆ? 1 ಲಕ್ಷ ಮಿನಿಮಮ್. ಬರೀ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊಗಳು ಬೆಳೆದಕ್ಕಾಗಿ ಇವತ್ತು 50,000 ಲಕ್ಷ ಗಂಟೆ ಖರ್ಚು ಬರ್ತದೆ ಒಂದು ಎಕರೆಗೆ. ಒಂದು ಅಭ್ಯಾಸ ಮಾಡಿ ಮಾತಾಡ್ರಿ ಅದನ್ನು. ಮತ್ತು ಇದು DCC ಬ್ಯಾಂಕ ವಾಣಿಜ್ಯ ಬ್ಯಾಂಕ್ ಅಲ್ಲ. ರೈತರು ಉಳಿವಿಗಾಗ್ಯದ, ಇದು ರೈತರು ಬೆಳೆವಿಗಾಗ್ಯದ, ರೈತರು ಮುಂದೆ ಹೋಗೋದಕ್ಕದ ಅನ್ನೋದನ್ನು ಬೇಸಿಕ್ ತಾವು ತಿಳ್ಕೊಂಡು ಮಾತಾಡೋದು ಭಾಳ ಒಳ್ಳೆಯದು. ನೀವು ಮಾತಾಡಿದಿರಿ, ಹೌದು ಸ್ಪರ್ಧಾತ್ಮಕ ಐತಿ. ಯಾವ ಸ್ಪರ್ಧಾತ್ಮಕ ಹೇಳ್ತೀವಿ ಸಹಿತ ಹೊಟ್ಟೆಗೆ ಹಣ್ಣಿಲ್ದ ಬದುಕಕ್ಕೆ ಸಾಧ್ಯದೇನು ರೀ? ಏನು ಮಾಡಿದ್ರು ಮನೆಗಾಗಿ, ಮನೆ ಅನ್ನಕ್ಕಾಗಿ, ಬಟ್ಟೆಗಾಗಿ, ಇದಕ್ಕೆ ಮಾಡೋದಲ್ಲ ಎಲ್ಲರೂ. ಪೇಟ್ ಅವ್ರ ಪೇಟ್ಗೆ ನಿಜ ಕೇಳಿ ಅಂತ ಒಂದು ಸಂದರ್ಭ ನೆನಪು ಬರ್ತದೆ. ಇದ್ರ ಬಿಟ್ಟು ಮತ್ತೆ ಅದಕ್ಕೆ ಮಾಡ್ತಾಯಿದ್ರಿ ಎಲ್ಲ. ಯಾವುದೇ ಯುಗದಲ್ಲಿ ಇಲ್ಲ, ಸ್ಪರ್ಧಾತ್ಮಕ ಇರಲಿ, ಪ್ರಾಚೀನ ಕಾಲದಿರಲಿ, ಅರ್ವಾಚೀನ ಇರಲಿ, ಯಾವುದೇ ಕಾಲದಿರಲಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಈ ರೀತಿಯಾಗಿ ಮಾತಾಡಿದ್ದು ಸುತಾರಾಮ್ ತಪ್ಪು. ಯಾಕೆಂತಂದರೆ DCC ಬ್ಯಾಂಕ ಉಳಿದ ಬ್ಯಾಂಕ್ ಅಂತಿದೆಯಲ್ಲ, ಬಡ್ಡಿ ಆಡೋ ಬ್ಯಾಂಕ್ ಅಲ್ಲ ಅದು. ರೈತರಿಗೆ ಸಹಾಯ ಮಾಡುವಂಥದ್ದು. ರೈತರು ಉಳಿದ ನಾವು ಉಳಿತೀವಿ. ನಮ್ಗೆ ಅನ್ನ ಇಲ್ಲದ ನೀವೇನು ಸ್ಪರ್ಧೆ ಮಾಡೋರು? ಆ ರೈತರು ಉಳಿಸುವಂಥ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕಾಗಿದೆ. ಆ ದಿಶೆಯಲ್ಲಿ ನೀವು ಬಂದಂಥ ಲಾಭನ ಅಲ್ಲಿ ಹಾಗೆ ಆದರೂ ಮಾಡಬೇಕಾಗಿದೆ. ಸಾಕಷ್ಟು ಶ್ರೀಮಂತರಾಗಿದ್ರಿ ಇವತ್ತು ನಿಮ್ಮ ಬೀರೇಶ್ವರ ಬ್ಯಾಂಕ್ನಿಂದ. ಇಲ್ಲಿ ರೈತರಿಗೆ ಅವ್ರು ಉದ್ಧಾರ ಆದ್ರೆ ಅವ್ರಿಗೆ ಮಾರ್ಕೆಟ್ ಮಾಡಿ ಕೊಡಿಸೋವಾಗಿ ಅಲ್ಲ, ಇಲ್ಲಿವರೆಗೆ ನೀವು ಮಾಡಬೇಕಾಗಿತ್ತು. ಇಷ್ಟೊಳಗೆ ಬಂದ ಮೇಲೆ ಅಂತ ಹೋಗ್ರಿ. ನೀರಾವರಿ ಸರ್ಕಾರಿ ಕೆಲಸ ಐತಿ, ಸರ್ಕಾರ ಮಾಡ್ತದೆ. ಒಂದು ಪ್ರತಿಯೊಂದು PKPSಕ್ಕೆ ನಾವು ಮೇಲೆ ಹೇಳ್ತಾನೆ ಇದ್ವಿ, ಗೋಡೌನ್ ಕಟ್ಟಿ ಕೊಡ್ರಿ, ಬೆಳೆ ಇಟ್ಕೊಳ್ಳೋಕೆ ಜಾಗ ಕೊಡ್ರಿ ಅವ್ರಿಗೆ ಅಂತೇಳಿ. ಆ ದಿಶೆಯಲ್ಲಿ ಏನಾದ್ರು ಚಿಂತನೆ ಮಾಡಿದಿರಾ? ಇಲ್ಲ. ತಪ್ಪದು. ಅದು ತಪ್ಪದು ಓಪನ್ ಆಗಿ ಹೇಳ್ರಿ. ಹೌದಪ್ಪ, ಗೋಡೌನ್ ಮಾಡಿಕೊಡೋದು ತಪ್ಪ, ಅವ್ರು ಮಾರ್ಕೆಟ್ ಮಾಡಿಕೊಡೋದು ತಪ್ಪ. ಎಲ್ಲಿವರೆಗೆ ನಾವು ಮಾರ್ಕೆಟನ್ನು ರೈತರಿಗೆ ಮಾಡಿಕೊಡೋದು ನಾವು ಲಾಭ ಉದ್ಯೋಗ ಆಗಿ ಸಾಧ್ಯನೇ ಇಲ್ಲ ಅದು. ಅದಕ್ಕಾಗಿ ಎಲ್ಲ ಕಲ್ತಂಥವ್ರು ಒಕ್ಕಲ್ತನ ಬಿಟ್ಟು ಯಾವ್ಯಾವುದು ಉದ್ಯೋಗ ಹುಡ್ಕೊಂಡು ಹೊರಟಿದ್ದಾರೆ. ಅಲ್ಲಿ ಅವ್ರು ಶೋಷಣೆ ಒಳಗಾಗ್ತಿದ್ದಾರೆ, ಮತ್ತು ಹೊಳ್ಳಿಂದ ಬರ್ತಾ ಇದ್ದಾರೆ. ಅನೇಕ ಸೆಕ್ಟರ್ಗಳಲ್ಲಿ, ಕಂಪ್ಯೂಟರ್ ಸೆಕ್ಟರ್ ಆಗಿರ್ಬೋದು, ಮತ್ತೊಂದು ಸೆಕ್ಟರ್ ಆಗಿರ್ಬೋದು, ಟೆಕ್ನಾಲಜಿ ಸೆಕ್ಟರ್ ಆಗಿರ್ಬೋದು, ಮತ್ತಾವುದು ವೈಜ್ಞಾನಿಕ ಸೆಕ್ಟರ್ಗಳಾಗಿರ್ಬೋದು, ಭಾಳ ಪ್ರತಿಭಾವಂತ ದಾಟಿ ಹೋಗ್ತಾರೆ. ಪಾಪ ಉಳಿದವ್ರು ಏನು ಎಲ್ಲರೂ ಪ್ರತಿಭಾವಂತರಣ. ನಾನು ಇಲ್ಲಿ ಹೇಳಬೇಕಾಗಿದ್ದಿಷ್ಟ, DCC ಬ್ಯಾಂಕ್ ಅನ್ನುವಂಥದ್ದು ಇದು ಕೇವಲ ವಾಣಿಜ್ಯಕ್ಕಾಗಿದ್ದಂಥ ಬ್ಯಾಂಕ್ ಅಲ್ಲ. ವಾಣಿಜ್ಯೇತರಕ್ಕೆ ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಕೊಟ್ಟರೆ ಲಾಭ ಮಾಡಿರಿ. ಆ ಲಾಭ ಕೆಲವೊಂದು ಪರ್ಸೆಂಟ್ ತಂದಿರಿ ಬ್ಯಾಂಕ್ ಹಾಕಿರಿ. DCC ಬ್ಯಾಂಕಿಗೆ ರೈತರಿಗೆ ಅನುಕೂಲ ಆಗಲಿ, ಒಳ್ಳೇದಾಗಲಿ. ಎಲ್ಲ ರಾಜಕಾರಣ ಮಾಡಲಿ ಅದನ್ನು. ಸಹಕಾರ ಬ್ಯಾಂಕ್ ಕಟ್ಟೋದೈತಿ, ಶುಗರ್ ಫ್ಯಾಕ್ಟ್ರಿ ಕೊಡೋದು, ಶುಗರ್ ಫ್ಯಾಕ್ಟ್ರಿ ದುಡ್ಡು ಜೂಬ್ ಆಗೋದು ಎಲ್ಲ ನೋಡಿದ್ವಿ ನಾವು. ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಆಗಿರ್ಬೋದು, ಎಷ್ಟೋ ಬ್ಯಾಂಕ್ ದುಡ್ಡು ಹೋದಂಥದ್ದು, ಎಷ್ಟೋ ಸಹಕಾರ ಬ್ಯಾಂಕ್ ದುಡ್ಡು ಹೊಡ್ಕೊಂಡು ಹೋದವ್ರು ಇದ್ದಾರೆ. ಅದು ಯಾರು? ರೈತರು ಹೊಡ್ಕೊಂಡು ಹೋಗಿದಾರ? ಇಲ್ಲ. ರೈತರು ತುಂಬಲಿಕ್ಕಾಗಲಾರ್ದಕ್ಕೆ ಒಪ್ಕೊಳ್ತಾರೆ. ತಮ್ಮ ಭೂಮಿ ನಿಮಗೆ ಜಾಮೀನು ಕೊಟ್ಟಿರ್ತಾರೆ. ಅವರು ಮಾರ್ಟ್ಗೇಜ್ ಮಾಡಿರ್ತಾರೆ ಭೂಮಿಗಳು ಮಾರಿ ತೊಗೊಳ್ಬೇಕು ನಮ್ಗೆ ಕೊಟ್ಟಿರ್ತಾರೆ ಪಾಪ ಅವರು. ಅಷ್ಟೆಲ್ಲ ಇದ್ದಾಗ ಅವ್ರಿಗೆ ಸಾಲ ಕೊಡೋದು ಅಂತಲೂ ವಾಣಿಜ್ಯೇತರಿಗೆ ಕೊಟ್ಟರೆ ನಮ್ಮ ಲಾಭ ಆಗ್ತೈತಿ ಅನ್ನುವಂಥ ನಿಮ್ಮ ಸ್ಟೇಟ್ಮೆಂಟ್ ಮತ್ತೆ ನೋಡೋದನ್ನು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ DCC ಬ್ಯಾಂಕ್ ಶಾಖೆಗಳು ಕೇವಲ ಕೃಷಿ ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಹೆಂಗ್ರಿ ಇದು? ಹಿಂಗೆ ಹೇಳಿದು ಮತ್ತೆ ಹೇಳ್ತಾ ಇದ್ದೀನಿ, ಅಂಟಿಕೊಳ್ಳಬಾರದು. ಕೃಷಿಯೇತರ ಸಾಲಗಳನ್ನು ನೀಡಿದಾಗ ಮಾತ್ರ ಅವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲು ಸಾಧ್ಯವಾಗುತ್ತದೆ.
ಬರೀ ಬ್ಯಾಂಕ್ ಮುಂಚೂಣಿಗೆ ಬರಬೇಕು, ರೈತರ ಮುಂಚೂಣಿಗೆ ಬರಬಾರ್ದ? ಎಲ್ಲ ಪ್ರಶ್ನೆಗಳು ಇವತ್ತು ಕೇಳುವಂಥದ್ದಾಗ್ಯದ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಾಕಷ್ಟು ಅರ್ಥತಜ್ಞರು ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಬುದ್ಧಿವಂತರಿದ್ದಾರೆ, ಬಡ್ಡಿ ಆಡುವ ವ್ಯವಹಾರದಲ್ಲಿ ಭಾಳ ಮುಂದಿದ್ದಾರೆ. ಆದರೆ ಅವರು ಮನಮೋಹನ್ ಸಿಂಗರ ಒಂದು ತತ್ವ ಅಭ್ಯಾಸ ಮಾಡಿದವರ, ಅವರು ಈ ದೇಶಕ್ಕೆ ಮೊದಲು ಸಮಾಜವಾದ ನೆಲೆಗಟ್ಟಿನಲ್ಲೇ ಅರ್ಥವ್ಯವಸ್ಥೆ ಅಂತಂದು ಕೊಟ್ಟಂಥವ್ರು. ಓಪನ್ ಮಾರ್ಕೆಟಲ್ಲೂ ಸಹಿತ ಎಲ್ಲರೂ ಉದ್ಯೋಗಗಳ ಪ್ರಯತ್ನ ಮಾಡಿದವರು. ನೀವು ಬ್ಯಾಂಕಿಂಗ್ ಸೆಕ್ಟರ್ ಲಾಭದ ಉದ್ಯೋಗ ಮಾಡಿ ಅದನ್ನು ಲಾಭ ಮಾಡಿಸ್ತಾರೆ, ಒಪ್ಪು ನಾವು ಮಾತನ್ನು. ಅವ್ರು ದುಡ್ಡು ತಿರುಗುವಂಥವ್ರು ಉದ್ಯಮ ಇದ್ದಂಥವ್ರು ತಿರುಗಿಸ್ತಾರೆ. ನಿಮಗೆ ಕೆಲವೊಂದು ಡೂಬು ಆಗಿದಾವೆ. ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದು ಎಷ್ಟು ದುಡ್ಡು ಡೂಬಾಗಿಲ್ಲ, ಎಷ್ಟು ದುಡ್ಡು ಹೋಗಿಲ್ಲ. ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತೊಂದು ಫ್ಯಾಕ್ಟ್ರಿ ಆಗಿರ್ಬೋದು. ಇದು ಕಂಪ್ನಿಗಳು ಈ ದೇಶದಲ್ಲಿ 2.2 ಲಕ್ಷ ಕಂಪ್ನಿಗಳೆಲ್ಲ ಡೂಬಾಗಿ ಹೋಗಿದಾವೆ, ದುಡ್ಡೆಲ್ಲ ಡೂಬಾಗಿದೆ. ಇದೇ ಕಳೆದ 12 ವರ್ಷಗಳಲ್ಲಿ ಮೋದಿಯವ್ರ ಸರ್ಕಾರದಲ್ಲೇ 16 ರಿಂದ 18 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆಗಿದೆ ಈ ಒಂದು ಕಂಪ್ನಿಗಳಿಗೆ. ಯಾವುದೋ ಕಾಲದಲ್ಲಿ ಸೋನಿಯಾ ಗಾಂಧಿಯವ್ರ ಕಾಲದಲ್ಲಿ UPA ಸರ್ಕಾರದಲ್ಲಿ 72,000 ಕೋಟಿ ರೂಪಾಯಿಗಳು ರೈತರಿಗೆ ವೇವಪ್ ಮಾಡಿದ್ದಕ್ಕೆ ಇಡೀ ದೇಶದ ಎಲ್ಲ ಈ ವ್ಯಾಪಾರಸ್ಥರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಟೀಕೆ ಮಾಡಿದ್ರು ಅದನ್ನು. ಅದು ಇಲ್ಲಿ ಬುದ್ಧಿವಂತ ವರ್ಗ ನಿಮ್ಮಂಥವ್ರು. ಆದರೆ ಇವತ್ತು 16 ರಿಂದ 18 ಲಕ್ಷ ಕೋಟಿ ರೂಪಾಯಿ ಈ ಕಂಪ್ನಿ ರಿಟರ್ನ್ ಅಪ್ ಮಾಡಿದ್ದಾರೆ. ಈ ಕಾರ್ಪೊರೇಟ್ಗಳು ಈ ದೇಶ ಬಿಟ್ಟು ಅನೇಕ ಓಡಿ ಹೋಗಿದ್ದಾರೆ. ಅಂಥವ್ರು ದುಡ್ಡು ಹುಡ್ರು ಅಂತ ಹೇಳ್ತೀರಿ ನೀವು. ಪಾಪ ರೈತ ತನ್ನ ಭೂಮಿಯನ್ನು ನಿಮಗೆ ಅಡವು ಇಟ್ಟ ಮಾರ್ಟ್ಗೇಜ್ ಮಾಡಿ 1 ಎಕರೆ ಭೂಮಿ 10 ಲಕ್ಷ ಸಹಿತ ಅದಕ್ಕೆ 1 ಲಕ್ಷ ಕೊಡಕ್ಕೆ ನೀವು ಇಲ್ಲ ಅಂತೀರಿ. ಮತ್ತು ಈವನ್ ಅಪೆಕ್ಸ್ ಬ್ಯಾಂಕದ ರೂಲ್ಸಲ್ಲಿ ಅದ 82 ರಿಂದ 82,000 ರೂಪಾಯಿ ಜನ ಕೊಡ್ಬೇಕಂತೀರಿ. ಅದನ್ನು ಕೊಡ್ಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಮತ್ತು ಅದನ್ನು ಕಟ್ ಮಾಡಿ 40,000 ಕೊಡು ಮತ್ತೆ ಕಟ್ ಮಾಡ್ತಾ ಇದ್ದಿರ್ತ ಕಾಣ್ತದೆ. ಯಾಕಂದ್ರೆ ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದಿರ್ತದಲ್ಲ, ಸರ್ಕಾರ ಕೊಡುತ್ತೆ, ಅದನ್ನು ವಸೂಲು ಮಾಡ್ಕೊಳ್ತೀರಿ ಆ ಮತ್ತು ಬೇರೆ. ಆದರೆ ಮಿನಿಮಮ್ ಬಡ್ಡಿ ಹಾಕಿ ರೈತರಿಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನೀವು ಯಾಕೆ ಮಾಡಬಾರ್ದು? ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ರಿ. ನಿಮ್ಮ ಬ್ಯಾಂಕ್ ತಾನೇ ಉದ್ಧಾರ ಆಗ್ತದೆ. ಮಾರ್ಕೆಟ್ ಮಾಡೋಗ್ತಾ ಇರಲಿಲ್ಲ. ಪ್ರತಿಯೊಂದು PKPSಗೆ ಗೋಡೌನ್ ಮಾಡಿ ಅಲ್ಲಿ ಬೆಳೆದ ಬೆಳೆಯನ್ನು ಇಡುವಂಥ ಒಂದು ವ್ಯವಸ್ಥೆ ಮಾಡಿರಿ. ಅವ್ರಿಗೆ ರೇಟ್ ಬಂದಾಗ ಮಾರ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದರೆ ಯಾಕೆ ರೈತ ಶ್ರೀಮಂತ ಆಗೋದಿಲ್ಲ? ಯಾಕೆ ನಿಮ್ಮ ಬ್ಯಾಂಕ್ ಶ್ರೀಮಂತ ಆಗೋದಿಲ್ಲ? ರೈತನ ಲಾಭದಿಂದ ನಿಮ್ಮ ಬ್ಯಾಂಕ್ ಶ್ರೀಮಂತ ಮಾಡಿರಿ. ವಾಣಿಜ್ಯೇತರ ಇದು ಕೃಷಿಯೇತರ ವಾಣಿಜ್ಯ ಘಟ್ಟ ಕೊಡುವಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಾಣಿಜ್ಯದ ಮಾಡ್ತಾ ಇರ್ತೀವಿ, ಅದು ಕೃಷಿಕರ ಮೇಲೆ ಇದೆ ವಾಣಿಜ್ಯ. ಅದು ಸಹಿತ ಕೃಷಿಕರು ತಂದು ಕಾಳುಗಳು ಹಚ್ಚದಿದ್ರೆ ನಮ್ಮ APMCಗಳಾಗಲಿ ಮತ್ತೆ ಉಳಿಲಿಕ್ಕೆ ಸಾಧ್ಯ ಇದೆ, ವ್ಯಾಪಾರಿಗಳು ಉಳಿಲಿಕ್ಕೆ ಸಾಧ್ಯ ಇದೆ. ರೈತರ ಬೆಳೆಗಳ ಮೇಲೆ ಇವ್ರು ಬದುಕುವಂಥವ್ರು. ದಲಾಲಿ ಸಂಸ್ಕೃತಿ ಅಲ್ವಾ? ತಪ್ಪು ಮಾತಾಡ್ತಾ ಇದ್ದೇನೆ, ತಪ್ಪು ಅಂತಲ್ರಿ, ಸರಿ ಇರಲ್ರಿ, ಏನಿರಲಿ ಮಾತಾಡ್ತಾ ಇರ್ರಿ. ಆದರೆ DCC ಬ್ಯಾಂಕ್ ಇದು ರೈತರ ಬ್ಯಾಂಕ್. ರೈತರಿಗೆ ಮೊದಲು ಆದ್ಯತೆ ಆಗಬೇಕು, ಆನಂತರ ವಾಣಿಜ್ಯರು ದುಡ್ಡು ಉಳಿದ್ರೆ ಕೊಡ್ರಿ, ಇಲ್ಲ ರೈತರಿಗೆ ಕೊಡ್ರಿ. ನಿಮ್ಮ ಬ್ಯಾಂಕ್ನ ಶ್ರೀಮಂತ ಮಾಡಿಕೊಡ್ರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.